ಎಲ್ರಿಗೂ ನಮಸ್ಕಾರ. ಕಿರ್ಚಾಫ್‌ನ ವೋಲ್ಟೇಜ್ ಕಾನೂನಿನ ಬಗ್ಗೆ ಮಾತನಾಡೋಣ. ಇದನ್ನು ಹೆಚ್ಚಾಗಿ ಅವನ ಎರಡನೇ ನಿಯಮ ಎಂದು ಕರೆಯಲಾಗುತ್ತದೆ. ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಸರ್ಕ್ಯೂಟ್ಗಳು ಈ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತವೆ. ಕಿರ್ಚಾಫ್‌ನ ವೋಲ್ಟೇಜ್ ಕಾನೂನು ಪ್ರಕಾರ ಯಾವುದೇ ಮುಚ್ಚಿದ ಲೂಪ್ ನೆಟ್ವರ್ಕ್ನಲ್ಲಿ ಲೂಪ್ನ ಸುತ್ತಲಿನ ಒಟ್ಟು ವೋಲ್ಟೇಜ್ ಒಂದೇ ಲೂಪ್ನಲ್ಲಿ ಎಲ್ಲ ವೋಲ್ಟೇಜ್ ಡ್ರಾಪ್ಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಇದು ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಕಿರ್ಚಾಫ್‌ನ ವೋಲ್ಟೇಜ್ನ ಕಾನೂನಿನ ಪ್ರಕಾರ ಕ್ಲೋಸ್ ಸರ್ಕ್ಯೂಟ್ಗೆ ವಿತರಿಸಲಾದ ಒಟ್ಟು ಇನ್ಪುಟ್ ವೋಲ್ಟೇಜ್ ಸರಣಿಯಲ್ಲಿನ ಪ್ರತಿಯೊಂದು ಸಂಪರ್ಕಿತ ಅಂಶ ಅಥವಾ ಘಟಕದಲ್ಲಿ ಬೀಳುವ ವೋಲ್ಟೇಜ್ಗಳ ಮೊತ್ತಕ್ಕೆ ಹೊಂದಿಕೆಯಾಗಬೇಕು. ಒಂದು ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ. ನೋಟ್ಪ್ಯಾಡ್ಗಳು, ಪೆನ್ನುಗಳು ಮತ್ತು ಪೆನ್ಸಿಲ್ಗಳಂತಹ ಸ್ಟೇಷನರಿಗಳಿಗೆ ಖರ್ಚು ಮಾಡಲು ನಿಮ್ಮ ಬಳಿ ಕೇವಲ ₹60 ಇದೆ ಎಂದು ಭಾವಿಸೋಣ. ಅಂಗಡಿ ಮಾಲೀಕರು 3 ವಸ್ತುಗಳಿಗೆ ₹60 ಉತ್ಪನ್ನಗಳನ್ನು ಖರೀದಿಸಲು ನೀವು ₹60 ಖರ್ಚು ಮಾಡುತ್ತೀರಿ. 3 ವಸ್ತುಗಳ ಒಟ್ಟು ವೆಚ್ಚ ₹60. ಇದು ನೀವು ಅಂಗಡಿಗೆ ತಂದ ಮೊತ್ತವಾಗಿದೆ. ನಿಮಗೆ ಹೆಚ್ಚುವರಿ ಹಣವಿಲ್ಲ. 3 ವಸ್ತುಗಳ ವೈಯಕ್ತಿಕ ವೆಚ್ಚಗಳು ವಿಭಿನ್ನವಾಗಿದ್ದರೂ ಸಂಯೋಜಿತ ವೆಚ್ಚವು 60 ಆಗಿರಬೇಕು. ಇದು ನಿಖರವಾಗಿದೆ. ಸರ್ಕ್ಯೂಟ್ನಲ್ಲಿನ ಎಲ್ಲಾ ಸರಣಿ ಸಂಯೋಜಿತ ಘಟಕಗಳಲ್ಲಿ ವೋಲ್ಟೇಜ್ ಡ್ರಾಪ್ಗಳ ಮೊತ್ತವು ಮುಚ್ಚದ ಸರಣಿ ಸರ್ಕ್ಯೂಟ್ನಲ್ಲಿನ ಒಟ್ಟು ಇನ್ಪುಟ್ ವೋಲ್ಟೇಜ್ಗೆ ಹೊಂದಿಕೆಯಾಗಬೇಕು. ವಿದ್ಯುತ್ ಸರ್ಕ್ಯೂಟ್ಗಳಲ್ಲಿ ಬಳಸಲು ವೋಲ್ಟೇಜ್ ಕಾನೂನನ್ನು ಹಾಕೋಣ ಮತ್ತು ಅದನ್ನು ಪರಿಶೀಲಿಸೋಣ. ನಾವು ಮೊದಲೇ ಚರ್ಚಿಸಿದಂತೆ ಸರಣಿ ಸರ್ಕ್ಯೂಟ್ದೊಂದಿಗೆ ಕೆಲಸ ಮಾಡುವಾಗ ವೋಲ್ಟೇಜ್ ಪ್ರತಿ ಅಂಶದಲ್ಲಿನ ಪ್ರತಿರೋಧ ಮೌಲ್ಯವನ್ನು ಅವಲಂಬಿಸಿ ಬದಲಾಗುತ್ತದೆ, ಆದರೆ ಪ್ರಸ್ತುತವು ಸ್ಥಿರವಾಗಿರುತ್ತದೆ. ಮುಚ್ಚಿದ ಸರ್ಕ್ಯೂಟ್ ರಚಿಸಲು 2 ಪ್ರತಿರೋಧಕಗಳು R1 ಮತ್ತು R2ನೊಂದಿಗೆ ವೋಲ್ಟೇಜ್ ಮೂಲ V ಯನ್ನು ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಎಂದು ಊಹಿಸಿ. ಪ್ರತಿರೋಧವು ಪ್ರತಿ ರೆಸಿಸ್ಟರ್ V1 ಮತ್ತು V2 ಕ್ರಮವಾಗಿ ವೋಲ್ಟೇಜ್ ಹದ್ದುಗಳನ್ನು ಉಂಟುಮಾಡುತ್ತದೆ. ಇನ್ಪುಟ್ ವೋಲ್ಟೇಜ್ ವೋಲ್ಟೇಜ್ V1 ಮತ್ತು V2 ಮೊತ್ತಕ್ಕೆ ಸಮಾನವಾಗಿರಬೇಕು. ನಂತರ ಕಿರ್ಚಾಫ್‌ನ ವೋಲ್ಟೇಜ್ ಕಾನೂನು ದೃಢೀಕರಿಸಲ್ಪಟ್ಟಿದೆ. ಇಲ್ಲದಿದ್ದರೆ ಸರ್ಕ್ಯೂಟ್ ಅನ್ನು ಸರಿಯಾಗಿ ಲಿಂಕ್ ಮಾಡದಿರಬಹುದು ಅಥವಾ ಅದನ್ನು ಹೊಂದಿಸುವಾಗ ನೀವು ತಪ್ಪು ಮಾಡಿರಬಹುದು. ವೋಲ್ಟೇಜ್ ಮೂಲವು 12 ವೋಲ್ಟ್ ಆಗಿರಲಿ ಮತ್ತು R1 ಮತ್ತು R2ಗಾಗಿ ರೆಸಿಸ್ಟರ್ ಮೌಲ್ಯಗಳು ಕ್ರಮವಾಗಿ 6 ಓಮ್ ಮತ್ತು 4 ಓಮ್ ಆಗಿರಲಿ. ಸರ್ಕ್ಯೂಟ್ ಸರಣಿಯಲ್ಲಿರುವುದರಿಂದ ಸರ್ಕ್ಯೂಟ್ ಅನ್ನು ಆನ್ ಮಾಡಲು ಸ್ವಿಚ್ ಮುಚ್ಚಿದಾಗ ವೋಲ್ಟೇಜ್ ಮೂಲದ ಧನಾತ್ಮಕ ಟರ್ಮಿನಲ್ನಿಂದ ಪ್ರಸ್ತುತವು ಅದರ ಮೌಲ್ಯವನ್ನು ಬಾಧಿಸದೆ ಋಣಾತ್ಮಕ ಟರ್ಮಿನಲ್ಗೆ ಹಿಂತಿರುಗಲು ಪ್ರಾರಂಭಿಸುತ್ತದೆ. ಓಮ್ನ ನಿಯಮವು ಪ್ರಸ್ತುತ ಲೆಕ್ಕಾಚಾರವನ್ನು ಅನುಮತಿಸುತ್ತದೆ. I=V/R. ಪ್ರತಿರೋಧ ಮಟ್ಟವನ್ನು ಸರಣಿಯಲ್ಲಿ ಸಂಪರ್ಕಿಸಿದಾಗ ಅವರು ಸೇರಿಸುತ್ತಾರೆ. ಆದ್ದರಿಂದ 6 ಮತ್ತು 4 ಓಮ್ಗಳನ್ನು ಸೇರಿಸುವುದರಿಂದ ಒಟ್ಟು ಪ್ರತಿರೋಧ ಮೌಲ್ಯವನ್ನು 10 ಓಮ್ಗಳಿಗೆ ತರುತ್ತದೆ. I=V/R ಸೂತ್ರದಲ್ಲಿ ಮೌಲ್ಯಗಳನ್ನು ಬದಲಿಸುವ ಮೂಲಕ I=12/10. 1.2 ಆಂಪಿಯರ್ಗಳ ನಿರಂತರ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯುತ್ತದೆ. ಈಗ ಓಮ್ನ ನಿಯಮ ಸೂತ್ರವನ್ನು ಬಳಸಿಕೊಂಡು ವೋಲ್ಟೇಜ್ ಡ್ರಾಪ್ಸ್ V1 ಮತ್ತು V2 ಅನ್ನು ಲೆಕ್ಕಾಚಾರ ಮಾಡಿ. V=IR. ಪ್ರತಿ ರೆಸಿಸ್ಟರ್ನಲ್ಲಿ ವೈಯಕ್ತಿಕ ವೋಲ್ಟೇಜ್ ಡ್ರಾಪ್ ಅನ್ನು ಲೆಕ್ಕಾಚಾರ ಮಾಡಲು ನೀವು R1 ನಂತಹ ಅನುಗುಣವಾದ ಪ್ರತಿರೋಧ ಮೌಲ್ಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. V1 ಮತ್ತು V2 ಲೆಕ್ಕಾಚಾರ. V1=I/R1. V1=1.2 × 6. V1 7.2 ವೋಲ್ಟ್ಗಳಿಗೆ ಸಮಾನವಾಗಿದೆ. V2=IR2. V2=1.2 × 4. V2 4.8 ವೋಲ್ಟ್ಗೆ ಸಮಾನವಾಗಿದೆ. ಆದ್ದರಿಂದ V1 ಮತ್ತು V2 ಅನ್ನು ಕ್ರಮವಾಗಿ 7.2 ಮತ್ತು 4.8 ವೋಲ್ಟ್ಗಳಲ್ಲಿ ಪಡೆಯಲಾಗುತ್ತದೆ. V1 ಮತ್ತು V2 ವೋಲ್ಟೇಜ್ಗಳ ಮೊತ್ತವು ಇನ್ಪುಟ್ ವೋಲ್ಟೇಜ್ಗೆ ಹೊಂದಿಕೆಯಾಗಬೇಕು ಎಂದು ಕಿರ್ಚಾಫ್‌ನ ಕಾನೂನು ಹೇಳುತ್ತದೆ. ಇನ್ಪುಟ್ ವೋಲ್ಟೇಜ್ 12 ವೋಲ್ಟ್ಗಳು 2 ವೋಲ್ಟೇಜ್ V1 ಮತ್ತು V2 ಅನ್ನು ಸೇರಿಸುವ ಮೂಲಕ ಪಡೆಯಲಾಗುತ್ತದೆ. ಪರಿಣಾಮವಾಗಿ ಕಿರ್ಚಾಫ್‌ನ ವೋಲ್ಟೇಜ್ ಕಾನೂನು ದೃಢೀಕರಿಸಲ್ಪಟ್ಟಿದೆ. ಅದೇ ಸರ್ಕ್ಯೂಟ್ಗೆ ಸರಣಿಯಲ್ಲಿ ಮತ್ತೊಂದು 3 ಓಮ್ ರೆಸಿಸ್ಟರ್ R3 ಅನ್ನು ಸೇರಿಸೋಣ. ಒಟ್ಟು ಪ್ರತಿರೋಧವು ಈಗ 9 ಓಮ್ ಆಗಿದೆ. ಸರಣಿ ಸಂಪರ್ಕದಿಂದಾಗಿ ಈ ಫಲಿತಾಂಶವನ್ನು ಪಡೆಯಲು ನಾವು R1, R2 ಮತ್ತು R3 ಅನ್ನು ಸೇರಿಸುತ್ತೇವೆ. I=V/R ಸೂತ್ರದಲ್ಲಿ ಮೌಲ್ಯಗಳನ್ನು ಬದಲಿಸುವ ಮೂಲಕ ನೀವು ಒಟ್ಟು ಪ್ರವಾಹವನ್ನು ನಿರ್ಧರಿಸಬಹುದು. I=12/13 0.9 ಆಂಪಿಯರ್ಗಳು. ಇದು ಸರ್ಕ್ಯೂಟ್ ಉದ್ದಕ್ಕೂ ಸ್ಥಿರವಾದ ಮೌಲ್ಯವಾಗಿದೆ. V=I/R ಅನ್ನು ಬಳಸಿಕೊಂಡು V1, V2 ಮತ್ತು V3 ಅನ್ನು ಕಂಡುಹಿಡಿಯೋಣ. V1 0.9 × 6 5.4 ವೋಲ್ಟ್ಸ್. V2 0.9 × 4 3.2 ವೋಲ್ಟ್ಸ್.
V3 0.9 ಗುಂಡ್ಲೆ 3 2.7 ವೋಲ್ಟ್ಸ್. ಅಂತಿಮವಾಗಿ V1, V2 ಮತ್ತು V3 ಅನ್ನು ಸೇರಿಸುವುದರಿಂದ 12 ವೋಲ್ಟ್ಗಳ ವೋಲ್ಟೇಜ್ ಉಂಟಾಗುತ್ತದೆ. ಇದು ಇನ್ಪುಟ್ ವೋಲ್ಟೇಜ್ನಂತೆಯೇ ಇರುತ್ತದೆ. ಕಿರ್ಚಾಫ್ನ ವೋಲ್ಟೇಜ್ ಪರಿಣಾಮವಾಗಿ ದೃಢೀಕರಿಸಲ್ಪಟ್ಟಿದೆ. ಕ್ರಮದಲ್ಲಿ ಕಾನೂನನ್ನು ಪರೀಕ್ಷಿಸಲು ಸರ್ಕ್ಯೂಟ್ಗೆ ಸಮಾನಾಂತರವಾಗಿ ಆಮೀಟರ್ ಅನ್ನು ಸಂಪರ್ಕಿಸಲು ಮತ್ತು ಕ್ರಮವಾಗಿ R1, R2 ಮತ್ತು R3 ಪ್ರತಿರೋಧಕಗಳಾದ್ಯಂತ 3 ವೋಲ್ಟ್ ಮೀಟರ್ಗಳನ್ನು V1, V2 ಮತ್ತು V3 ಸರಣಿಯಲ್ಲಿ ಸಂಪರ್ಕಿಸಿ. ಪ್ರತಿ ಓದುವಿಕೆಯನ್ನು ಅಳೆಯಲು ನೀವು ಸಾಕಷ್ಟು ಆಮೀಟರ್ಗಳು ಮತ್ತು ವೋಲ್ಟ್ ಮೀಟರ್ಗಳನ್ನು ಹೊಂದುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಸರಣಿ ಸರ್ಕ್ಯೂಟ್ ಅನ್ನು ಬ್ಯಾಟರಿ ಅಥವಾ ವೋಲ್ಟೇಜ್ ಮೂಲ ವಿಗೆ ಸಂಪರ್ಕಿಸಲು ಸ್ವಿಚ್ ಎಸ್ ಅನ್ನು ಬಳಸಲಾಗುತ್ತದೆ. ಮೀಟರ್ಗಳು ಮತ್ತು ಬ್ಯಾಟರಿಗಳ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳು ಹಾಗೆ ಅವುಗಳ ಧ್ರುವೀಯತೆ ಸುರಕ್ಷಿತವಾಗಿ ಮತ್ತು ನಿಖರವಾಗಿ ಲಿಂಕ್ ಮಾಡಬೇಕು. ಇಲ್ಲದಿದ್ದರೆ ಸರ್ಕ್ಯೂಟ್ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಬಹುದು. ಸರ್ಕ್ಯೂಟ್ ಅನ್ನು ಶಕ್ತಿಯುತಗೊಳಿಸಲು ಸ್ವಿಚ್ ಎಸ್ ಅನ್ನು ಮುಚ್ಚಿ. ವೋಲ್ಟ್ ಮೀಟರ್ಗಳು V1, V2 ಮತ್ತು V3 ಕ್ರಮವಾಗಿ 5.4 ವೋಲ್ಟ್, 3.2 ವೋಲ್ಟ್ ಮತ್ತು 2 ವೋಲ್ಟ್ಗಳನ್ನು ಓದುತ್ತದೆ ಮತ್ತು ಆಮೀಟರ್ 0.9 ಆಂಪ್ಸ್ ಅನ್ನು ಓದುತ್ತದೆ ಎಂದು ಪರಿಶೀಲಿಸಿ. ಇಲ್ಲದಿದ್ದರೆ ನೀವು ಸಂಪರ್ಕ ದೋಷಗಳ ಅಪಾಯವನ್ನು ಎದುರಿಸುತ್ತೀರಿ. ಸರಣಿಯಲ್ಲಿ ಹೆಚ್ಚಿನ ಪ್ರತಿರೋಧಕಗಳನ್ನು ಸೇರಿಸುವುದರಿಂದ ಪ್ರಸ್ತುತ ಮಟ್ಟವು ಇಳಿಯುತ್ತದೆ, ಆದರೆ ಇದು ಸರ್ಕ್ಯೂಟ್ನಾದ್ಯಂತ ಸ್ಥಿರವಾಗಿರುತ್ತದೆ ಮತ್ತು ಎಲ್ಲ ಪ್ರತಿರೋಧಕಗಳಲ್ಲಿನ ಒಟ್ಟು ವೋಲ್ಟೇಜ್ ಡ್ರಾಪ್ ಇನ್ಪುಟ್ ವೋಲ್ಟೇಜ್ಗೆ ಹೊಂದಿಕೆಯಾಗಬೇಕು. ಇನ್ನೊಂದು ಸರ್ಕ್ಯೂಟ್ ಅನ್ನು ಚರ್ಚಿಸೋಣ. 2 ವೋಲ್ಟೇಜ್ ಮೂಲಗಳು V1 ಮತ್ತು V2 12 ಮತ್ತು 6 ವೋಲ್ಟ್ಗಳ ಸಂಬಂಧಿತ ವೋಲ್ಟೇಜ್ಗಳೊಂದಿಗೆ ಇಲ್ಲಿ ತೋರಿಸಲಾಗಿದೆ. 2 ಪ್ರತಿರೋಧಕ R1 ಮತ್ತು R2ನ ಪ್ರತಿರೋಧವು ಕ್ರಮವಾಗಿ 6 ಮತ್ತು 3 ಆಗಿದೆ. ಎಲ್ಲಾ ವೋಲ್ಟೇಜ್ ಮೂಲಗಳು, ಪ್ರತಿರೋಧಕಗಳು ಮತ್ತು ಸ್ವಿಚ್ ಅನ್ನು ಸರಣಿಯಲ್ಲಿ ಲಿಂಕ್ ಮಾಡಲಾಗಿದೆ. ಸ್ವಿಚ್ ಅನ್ನು ಮುಚ್ಚಿದ ನಂತರ ಪ್ರವಾಹವು 2 ಮೂಲಗಳಿಂದ ಹರಿಯಲು ಪ್ರಾರಂಭವಾಗುತ್ತದೆ, ಪ್ರತಿರೋಧಕಗಳ ಮೂಲಕ ಹಾದು ಹೋಗುತ್ತದೆ ಮತ್ತು ನಂತರ ಮೂಲಗಳಿಂದ ಹಿಂತಿರುಗುತ್ತದೆ. ಸರ್ಕ್ಯೂಟ್ನ ಒಟ್ಟು ವೋಲ್ಟೇಜ್ 18 ವೋಲ್ಟ್ಗಳು ಮತ್ತು ಅದರ ಒಟ್ಟು ಪ್ರತಿರೋಧವು 9 ಓಮ್ಗಳು, ಏಕೆಂದರೆ ಇದು 2 ಸರಣಿ ಸಂಪರ್ಕಿತ ವೋಲ್ಟೇಜ್ ಮೂಲಗಳು ಮತ್ತು 2 ಪ್ರತಿರೋಧಕಗಳನ್ನು ಬಳಸುತ್ತದೆ. I V/R, I 18/9 2 ಆಂಪಿಯರ್ಸ್ 1. ನಾವು 2 ಆಂಪ್ ಕರೆಂಟ್ ಅನ್ನು ಪಡೆಯುತ್ತೇವೆ. ಈಗ ಪ್ರತಿ ರೆಸಿಸ್ಟರ್ R1 ಮತ್ತು R2ನಲ್ಲಿ ವೈಯಕ್ತಿಕ ವೋಲ್ಟೇಜ್ ಡ್ರಾಪ್ VA, VB ಅನ್ನು ಲೆಕ್ಕಾಚಾರ ಮಾಡಿ. VA I × R1, VA 2 × 6, 12 ವೋಲ್ಟ್ಸ್ VA. VB IX R2, VB 2 × 3, 6 ವೋಲ್ಟ್ಸ್ VB. ಈ ಹಂತದಲ್ಲಿ ವೋಲ್ಟೇಜ್ ಡಿಪ್ಸ್ VA ಮತ್ತು VB ಅನ್ನು ಸೇರಿಸಿ. ಇದನ್ನು 18 ವೋಲ್ಟ್ಗಳಾಗಿ ನಿಮಗೆ ತಲುಪಿಸಲಾಗುತ್ತದೆ. ಇದು ಇನ್ಪುಟ್ ವೋಲ್ಟೇಜ್ಗಳಾದ V1 ಮತ್ತು V2ಗಳಂತೆಯೇ ಇರುತ್ತದೆ. ಪರಿಣಾಮವಾಗಿ ಕಿರ್ಚಾಫ್ನ ವೋಲ್ಟೇಜ್ ಕಾನೂನು ದೃಢೀಕರಿಸಲ್ಪಟ್ಟಿದೆ. ಯಾವುದೇ ಕ್ಲೋಸ್ ಸರ್ಕ್ಯೂಟ್ನಲ್ಲಿ ಬೆಳೆದ ವೋಲ್ಟೇಜ್ಗಳ ಮೊತ್ತವು ವೋಲ್ಟೇಜ್ ಡ್ರಾಪ್ಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಎಂದು ಕಿರ್ಚಾಫ್ನ ವೋಲ್ಟೇಜ್ ಕಾನೂನು ಹೇಳುತ್ತದೆ. ಇದನ್ನು ಹೀಗೆ ಹೇಳಬಹುದು. ನಿಜ ಜೀವನದಲ್ಲಿ ವೋಲ್ಟೇಜ್ ಕಾನೂನನ್ನು ಪರೀಕ್ಷೆಗೆ ಒಳಪಡಿಸೋಣ. ಕ್ರಮವಾಗಿ 12 ವೋಲ್ಟ್ಗಳು ಮತ್ತು 6 ವೋಲ್ಟ್ಗಳನ್ನು ಅಳೆಯಲು ಪ್ರತಿರೋಧಕಗಳು R1 ಮತ್ತು R2ನೊಂದಿಗೆ ಸಮಾನಾಂತರವಾಗಿ 2 ವೋಲ್ಟೇಜ್ಗಳನ್ನು ಸಂಪರ್ಕಿಸಿ ಮತ್ತು 2 ಆಂಪಿಯರ್ಗಳನ್ನು ಸಾಗಿಸಲು ಸರ್ಕ್ಯೂಟ್ನೊಂದಿಗೆ ಸರಣಿಯಲ್ಲಿ ಒಂದು ಆಮೀಟರ್. ಸರ್ಕ್ಯೂಟ್ ಸೂಚನೆಗಳ ಪ್ರಕಾರ ಸರಿಯಾದ ಧ್ರುವೀಯತೆಯೊಂದಿಗೆ ಸರಣಿಯಲ್ಲಿ 2 ಬ್ಯಾಟರಿಗಳ ಸಂಬಂಧಿತ ವೋಲ್ಟೇಜ್ 12 ಮತ್ತು 6 ವೋಲ್ಟ್ಗಳನ್ನು ಸಂಪರ್ಕಿಸಿ. ಆನ್ ಅಥವಾ ಆಫ್ ಸ್ವಿಚ್ ಎಸ್ನೊಂದಿಗೆ ಸರ್ಕ್ಯೂಟ್ ಅನ್ನು ಪೂರ್ಣಗೊಳಿಸಿ. ಸ್ವಿಚ್ ಎಸ್ ಮುಚ್ಚುತ್ತದೆ, ಸರ್ಕ್ಯೂಟ್ಗೆ ವಿದ್ಯುತ್ ಸರಬರಾಜು ಮಾಡುತ್ತದೆ. ವೋಲ್ಟ್ ಮೀಟರ್ 12 ವೋಲ್ಟ್ಗಳನ್ನು ಓದುತ್ತಿದೆ ಮತ್ತು ಆಮೀಟರ್ 2 ಆಂಪಿಯರ್ಗಳನ್ನು ಅಳೆಯುತ್ತಿದೆ ಎಂದು ಪರಿಶೀಲಿಸಿ. ನಂತರ ಕಿರ್ಚಾಫ್ನ ವೋಲ್ಟೇಜ್ ಕಾನೂನು ದೃಢೀಕರಿಸಲ್ಪಟ್ಟಿದೆ. ಇಲ್ಲದಿದ್ದರೆ ಮೀಟರ್ ಸರ್ಕ್ಯೂಟ್ ಅನ್ನು ವಿಸ್ತರಿಸುವ ಮೂಲಕ ಮತ್ತು ಅದರೊಂದಿಗೆ ಸರಣಿಯಲ್ಲಿ ಸಮಾನಾಂತರ ಸಂಪರ್ಕಿತ ವೋಲ್ಟ್ ಮೀಟರ್ನೊಂದಿಗೆ ಪ್ರತಿರೋಧಕವನ್ನು ಸೇರಿಸುವ ಮೂಲಕ ನೀವು ಕಾನೂನನ್ನು ಪರೀಕ್ಷಿಸಬಹುದು. ಸರಣಿ ಸರ್ಕ್ಯೂಟ್ಗಳಲ್ಲಿ ಪ್ರಸ್ತುತ ಸ್ಥಿರವಾಗಿರುತ್ತದೆ. ವೋಲ್ಟೇಜ್ ಪ್ರತಿರೋಧದೊಂದಿಗೆ ಬದಲಾಗುತ್ತದೆ ಮತ್ತು ಉಳಿದ ವೋಲ್ಟೇಜ್ಗಳು ಶೂನ್ಯವಾಗಿರುತ್ತದೆ. ಯಾವುದೇ ಮುಚ್ಚಿದ ಸರ್ಕ್ಯೂಟ್ನಲ್ಲಿ ಒಟ್ಟು ವೋಲ್ಟೇಜ್ ಏರಿಕೆ ಮತ್ತು ಒಟ್ಟು ವೋಲ್ಟೇಜ್ ಡ್ರಾಪ್ ಸಮಾನವಾಗಿರುತ್ತದೆ. ಸಮಾನಾಂತರ ಸರ್ಕ್ಯೂಟ್ಗಳಲ್ಲಿ ವೋಲ್ಟೇಜ್ ಸ್ಥಿರವಾಗಿರುತ್ತದೆ, ಆದರೆ ಪ್ರಸ್ತುತವು ಏರಿತಗೊಳ್ಳುತ್ತದೆ. ಯಾವುದೇ ಪ್ರವಾಹಗಳು ಹರಿಯುತ್ತಿಲ್ಲ. ಸರ್ಕ್ಯೂಟ್ ಒಳಗೆ ಮತ್ತು ಹೊರಗೆ ಹರಿಯುವ ಒಟ್ಟು ಪ್ರವಾಹವು ಪ್ರತಿ ಜಂಕ್ಷನ್ನಲ್ಲಿ ಸಮಾನವಾಗಿರುತ್ತದೆ. ನೋಡಿದ್ದಕ್ಕೆ ಧನ್ಯವಾದಗಳು.